ಮತ್ತೊಂದು ಕಡೆ ಬೆಂಗಳೂರಿನ ಎಂಜಿ ರೋಡ್ ಸರ್ಕಲ್ ಬಳಿಯಲ್ಲಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಅದರಲ್ಲೂ ಲ್ಯಾಂಬೋಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ರಿಕಿ ರಾಯ್ ಅವರದೇ ಅಂತ ಹೇಳಿ ದಾಖಲೆಗಳ ಮೂಲಕ ಖಚಿತವಾಗ್ತಾ ಇದೆ. ದೆಹಲಿ ಮೂಲದ ವಿನೋದ್ ಕುಮಾರ್ ಅನ್ನುವರು ಕಾರನ್ನ ಖರೀದಿ ಮಾಡಿದ್ರಂತೆ. ಆದರೆ ಇದೀಗ ರಿಕಿ ರಾಯ್ ಅವರಿಗೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಕಿ ರಾಯ್ ಅವರ ಕಾರಿನ ಆರ್ಟಿಒ ರಿಪೋರ್ಟ್ ಲಭ್ಯವಾಗಿದೆ. ಈ ಆರ್ಟಿಒ ವರದಿಯ ಪ್ರಕಾರ ಕಾರು ರಿಕಿ ರಾಯ್ ಅವರಿಗೆ ಸಂಬಂಧಪಟ್ಟದ್ದು ಅನ್ನೋದು ತಿಳಿದು ಬರ್ತಾ ಇದೆ. ರಿಕಿ ರಾಯ್ ಬಳಿಯಲ್ಲಿರುವ ಲ್ಯಾಂಬೋರ್ಗಿನಿ ಕಾರು ಸೆಕೆಂಡ್ ಹ್ಯಾಂಡ್. ಇದೇ ವರ್ಷ ಜನವರಿ 27ರಂದು ಈ ಕಾರನ್ನ ದೆಹಲಿ ಮೂಲದ ವಿನೋದ್ ಕುಮಾರ್ ಅವರಿಂದ ಖರೀದಿ ಮಾಡಿದ್ರಂತೆ ರಿಕಿ ರಾಯ್. ದೆಹಲಿ ರಿಜಿಸ್ಟ್ರೇಷನ್ನಿಂದ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ರು ರಿಕಿ ರಾಯ್. ಬೆಂಗಳೂರು ಸೌತ್ ಆರ್ಟಿಒ ಕಚೇರಿಯಲ್ಲಿ 4 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ ರಿಕಿ ರಾಯ್. ವಿನೋದ್ ಕುಮಾರ್ ಅವರಿಂದ ಖರೀದಿ ಮಾಡಿದ್ದ ಕಾರು ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ. ಹೊಸ ಕಾರಿಗೆ ಸುಮಾರು 6 ಕೋಟಿಯಷ್ಟು ಬೆಲೆ ಇದೆ. ಸದ್ಯ ರಿಕಿ ರಾಯ್ ಲ್ಯಾಂಬೋರ್ಗಿನಿ ಎಷ್ಟಕ್ಕೆ ಖರೀದಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ 4 ಲಕ್ಷ ಟ್ಯಾಕ್ಸ್ ಅಂತೂ ಕಟ್ಟಿದ್ದಾರೆ. 2015ರ ಮಾಡೆಲ್ನ ಲ್ಯಾಂಬೋರ್ಗಿನಿ ಕಾರ್ ಇದು. ಸದ್ಯ ರಿಕಿ ರಾಯ್ ಅವರಿಗೆ ನೋಟಿಸ್ ನೀಡಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೆಹಮಾನ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ದಾಖಲೆಗಳ ಪ್ರಕಾರ ರಿಕಿ ರಾಯ್ ಅವರಿಗೆ ಸಂಬಂಧಪಟ್ಟ ಕಾರ್ ಅಂತ ಗೊತ್ತಾಗಿದೆ. ಈ ನೋಟಿಸ್ ನಲ್ಲಿ ಏನ್ ಹೇಳಲಾಗಿದೆ? ಇನ್ಫ್ಯಾಕ್ಟ್ ಆ ಕಾರ್ ಡ್ರಿಫ್ಟ್ ಮಾಡಿದ್ದು ರಿಕಿ ರಾಯ್ ಅವರೇನಾ ಅನ್ನೋದ್ರ ಬಗ್ಗೆ ಏನಾದ್ರೂ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಸ್ಮಿತಾ, ರಿಕಿ ರಾಯ್ ಅವರಿಗೆ ಮಾಲೀಕತ್ವದ ಕಾರು ಅನ್ನುವುದು ಈಗಾಗಲೇ ಕೂಡ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕೂಡ ಅವರು ದೆಹಲಿ ಮೂಲದ ಕಾರನ್ನ ಅಂದ್ರೆ ಸೆಕೆಂಡ್ ಹ್ಯಾಂಡ್ಗೆ ಅವರು ಬೈ ಮಾಡಿರ್ತಾರೆ. ಅಂದ್ರೆ ಸುಮಾರು 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಿ ಅವರು ದೆಹಲಿಯಿಂದ ಆರ್ಟಿಒ ಆಫೀಸ್ಗೆ ಅಂದ್ರೆ ಬೆಂಗಳೂರಿನ ಆರ್ಟಿಒ ಆಫೀಸ್ಗೂ ಕೂಡ ಅವರು ಕನ್ವರ್ಟ್ ಕೂಡ ಮಾಡಿರ್ತಾರೆ. ವಿನೋದ್ ಕುಮಾರ್ ಅನ್ನುವಂತಹ ದೆಹಲಿ ಮೂಲದವರು ಅವರಿಂದ ಕಾರನ್ನ ಅವರು ಜನವರಿ ತಿಂಗಳಲ್ಲಿ ಅವರು ಪರ್ಚೇಸ್ ಮಾಡಿದ್ದು ಕೂಡ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. ಸದ್ಯಕ್ಕೆ ಹೇಳ್ಬೇಕಂದ್ರೆ ಕಾರ್ ಡ್ರಾಫ್ಟಿಂಗ್ ಏನ್ ಮಾಡಿದಾರೋ ಅದು ರಿಕಿ ರಾಯ್ ಒಡೆತನದ ಕಾರು ಅಂತ ಕನ್ಫರ್ಮ್ ಆಗಿದೆ. ಬಟ್ ಒಳಗಡೆ ಅಂದ್ರೆ ಡ್ರೈವಿಂಗ್ ಸೀಟಿನಲ್ಲಿ ರಿಕಿ ರಾಯ್ ಇದ್ರು ಅಥವಾ ಇನ್ನೊಬ್ರು ಯಾರೋ ಬೇರೆಯವ್ರಿಗೆ ಯಾರಾದ್ರೂ ಕಾರ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಸಿಟಿವಿಯನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾರ್ ಒಳಗಡೆ ಯಾರಿದ್ರು, ಒಂದು ವೇಳೆ ಏನಾದ್ರೂ ಅಚಾನಕವಾಗಿ ಏನಾದ್ರೂ ಆಕ್ಸಿಡೆಂಟೋ ಇನ್ನೊಂದೇನೋ ಅವರು ಕಾರ್ ಡ್ರಾಫ್ಟ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳು ಆ ಸ್ಟಂಟ್ ಅಲ್ಲಿ ಏನಾದ್ರೂ ಆಗಿದ್ರೆ ದೊಡ್ಡ ಮಟ್ಟದ ಒಂದು ಅನಾಹುತ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಾನೂನಿನ ಪ್ರಕಾರ ಆ ರೀತಿಯಾದಂತಹ ಯಾವುದೇ ಕಾರ್ ಇರಲಿ, ಅದು ಲ್ಯಾಂಬೋರ್ಗಿನಿ ಆಗಿರಲಿ, ಕಾಸ್ಟ್ಲಿಯೆಸ್ಟ್ ಆಗಿರಲಿ, ಯಾವುದೇ ಇರಲಿ, ಆ ರೀತಿಯಾಗಿ ವರ್ತನೆಯನ್ನ ರಸ್ತೆಯಲ್ಲಿ ಮಾಡಬಾರದು. ಹಾಗಾಗಿ ಆ ಕಾರಿನಲ್ಲಿ ಅಂದ್ರೆ ಆ ಒಡೆತನ ರಿಕಿ ರಾಯ್ ಒಡೆತನದ ಕಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಇನ್ನೇನು ರಿಕಿ ರಾಯ್ ಸಂಬಂಧಪಟ್ಟ ಲಾಯರ್ ಕೂಡ ಅವರು ಕೂಡ ಬಂದು ಆ ಕಾರನ್ನ ಅಂದ್ರೆ ಏನದು ಫೀಸ್ ಇರುತ್ತೆ ಅದನ್ನ ಕಟ್ಟಿ ಕಾರನ್ನ ಬಿಡಿಸ್ಕೊಂಡು ಹೋಗುವಂತ ಪ್ರಕ್ರಿಯೆ ಕೂಡ ಆಗುವಂತ ಸಂಭವ ಇದೆ. ಮತ್ತೆ ಅದರ ಜೊತೆಗೆ ಈ ಕಾರಿನಲ್ಲಿ ಇದ್ದವರು ಯಾರು ಅನ್ನುವಂಥದ್ದು ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಳಗಡೆ ಇದ್ದಿದ್ದು ರಿಕಿ ರಾಯ್ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ದೃಢ ಆಗಿಲ್ಲ. ಆದ್ರೆ ಕಾರಿನ ಒಳಗಡೆ ಯಾಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋದಿಲ್ಲ, ಹಾಗಾಗಿ ಒಳಗಡೆ ಇರೋರು ಹೊರಗಡೆ ಕಾಣೋದಿಲ್ಲ. ಹಾಗಾಗಿ ಒಳಗಡೆ ಕಾಣದೇ ಇರೋದ ಕಾರಣದಿಂದಾಗಿ ರಿಕಿ ರಾಯ್ ಅನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದಾಗಲೂ ಕೂಡ ಅದರೊಳಗಡೆ ನಾನು ಇದ್ದೇನೆ ಅನ್ನುವಂತ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ತಿಳಿಸಿಲ್ಲ. ಹಾಗಾಗಿ ಸಿಸಿಟಿವಿಯನ್ನ ಆಧರಿಸಿ ಅಂದ್ರೆ ಕಾರಿನ ಚಲನವಲನಗಳನ್ನ ಸಿಸಿಟಿವಿಯಲ್ಲಿ ಆಧರಿಸಿ ಆ ಒಳಗಡೆ ಯಾರಿದ್ರು ಅನ್ನುವಂಥದ್ದನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ರೆಹಮಾನ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಬೆಂಗಳೂರಿನ ಎಂಜಿ ರೋಡ್ ಸರ್ಕಲ್ ಬಳಿಯಲ್ಲಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಅದರಲ್ಲೂ ಲ್ಯಾಂಬೋಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ರಿಕಿ ರಾಯ್ ಅವರದೇ ಅಂತ ಹೇಳಿ ದಾಖಲೆಗಳ ಮೂಲಕ ಖಚಿತವಾಗ್ತಾ ಇದೆ. ದೆಹಲಿ ಮೂಲದ ವಿನೋದ್ ಕುಮಾರ್ ಅನ್ನುವರು ಕಾರನ್ನ ಖರೀದಿ ಮಾಡಿದ್ರಂತೆ. ಆದರೆ ಇದೀಗ ರಿಕಿ ರಾಯ್ ಅವರಿಗೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಕಿ ರಾಯ್ ಅವರ ಕಾರಿನ ಆರ್ಟಿಒ ರಿಪೋರ್ಟ್ ಲಭ್ಯವಾಗಿದೆ. ಈ ಆರ್ಟಿಒ ವರದಿಯ ಪ್ರಕಾರ ಕಾರು ರಿಕಿ ರಾಯ್ ಅವರಿಗೆ ಸಂಬಂಧಪಟ್ಟದ್ದು ಅನ್ನೋದು ತಿಳಿದು ಬರ್ತಾ ಇದೆ. ರಿಕಿ ರಾಯ್ ಬಳಿಯಲ್ಲಿರುವ ಲ್ಯಾಂಬೋರ್ಗಿನಿ ಕಾರು ಸೆಕೆಂಡ್ ಹ್ಯಾಂಡ್. ಇದೇ ವರ್ಷ ಜನವರಿ 27ರಂದು ಈ ಕಾರನ್ನ ದೆಹಲಿ ಮೂಲದ ವಿನೋದ್ ಕುಮಾರ್ ಅವರಿಂದ ಖರೀದಿ ಮಾಡಿದ್ರಂತೆ ರಿಕಿ ರಾಯ್. ದೆಹಲಿ ರಿಜಿಸ್ಟ್ರೇಷನ್ನಿಂದ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ರು ರಿಕಿ ರಾಯ್. ಬೆಂಗಳೂರು ಸೌತ್ ಆರ್ಟಿಒ ಕಚೇರಿಯಲ್ಲಿ 4 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ ರಿಕಿ ರಾಯ್. ವಿನೋದ್ ಕುಮಾರ್ ಅವರಿಂದ ಖರೀದಿ ಮಾಡಿದ್ದ ಕಾರು ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ.
ಹೊಸ ಕಾರಿಗೆ ಸುಮಾರು 6 ಕೋಟಿಯಷ್ಟು ಬೆಲೆ ಇದೆ. ಸದ್ಯ ರಿಕಿ ರಾಯ್ ಲ್ಯಾಂಬೋರ್ಗಿನಿ ಎಷ್ಟಕ್ಕೆ ಖರೀದಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದರೆ 4 ಲಕ್ಷ ಟ್ಯಾಕ್ಸ್ ಅಂತೂ ಕಟ್ಟಿದ್ದಾರೆ. 2015ರ ಮಾಡೆಲ್ನ ಲ್ಯಾಂಬೋರ್ಗಿನಿ ಕಾರ್ ಇದು. ಸದ್ಯ ರಿಕಿ ರಾಯ್ ಅವರಿಗೆ ನೋಟಿಸ್ ನೀಡಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೆಹಮಾನ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ದಾಖಲೆಗಳ ಪ್ರಕಾರ ರಿಕಿ ರಾಯ್ ಅವರಿಗೆ ಸಂಬಂಧಪಟ್ಟ ಕಾರ್ ಅಂತ ಗೊತ್ತಾಗಿದೆ. ಈ ನೋಟಿಸ್ ನಲ್ಲಿ ಏನ್ ಹೇಳಲಾಗಿದೆ? ಇನ್ಫ್ಯಾಕ್ಟ್ ಆ ಕಾರ್ ಡ್ರಿಫ್ಟ್ ಮಾಡಿದ್ದು ರಿಕಿ ರಾಯ್ ಅವರೇನಾ ಅನ್ನೋದ್ರ ಬಗ್ಗೆ ಏನಾದ್ರೂ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಸ್ಮಿತಾ, ರಿಕಿ ರಾಯ್ ಅವರಿಗೆ ಮಾಲೀಕತ್ವದ ಕಾರು ಅನ್ನುವುದು ಈಗಾಗಲೇ ಕೂಡ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕೂಡ ಅವರು ದೆಹಲಿ ಮೂಲದ ಕಾರನ್ನ ಅಂದ್ರೆ ಸೆಕೆಂಡ್ ಹ್ಯಾಂಡ್ಗೆ ಅವರು ಬೈ ಮಾಡಿರ್ತಾರೆ. ಅಂದ್ರೆ ಸುಮಾರು 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಿ ಅವರು ದೆಹಲಿಯಿಂದ ಆರ್ಟಿಒ ಆಫೀಸ್ಗೆ ಅಂದ್ರೆ ಬೆಂಗಳೂರಿನ ಆರ್ಟಿಒ ಆಫೀಸ್ಗೂ ಕೂಡ ಅವರು ಕನ್ವರ್ಟ್ ಕೂಡ ಮಾಡಿರ್ತಾರೆ. ವಿನೋದ್ ಕುಮಾರ್ ಅನ್ನುವಂತಹ ದೆಹಲಿ ಮೂಲದವರು ಅವರಿಂದ ಕಾರನ್ನ ಅವರು ಜನವರಿ ತಿಂಗಳಲ್ಲಿ ಅವರು ಪರ್ಚೇಸ್ ಮಾಡಿದ್ದು ಕೂಡ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. ಸದ್ಯಕ್ಕೆ ಹೇಳ್ಬೇಕಂದ್ರೆ ಕಾರ್ ಡ್ರಾಫ್ಟಿಂಗ್ ಏನ್ ಮಾಡಿದಾರೋ ಅದು ರಿಕಿ ರಾಯ್ ಒಡೆತನದ ಕಾರು ಅಂತ ಕನ್ಫರ್ಮ್ ಆಗಿದೆ. ಬಟ್ ಒಳಗಡೆ ಅಂದ್ರೆ ಡ್ರೈವಿಂಗ್ ಸೀಟಿನಲ್ಲಿ ರಿಕಿ ರಾಯ್ ಇದ್ರೋ ಅಥವಾ ಇನ್ನೊಬ್ರು ಯಾರೋ ಬೇರೆಯವ್ರಿಗೆ ಯಾರಾದ್ರೂ ಕಾರ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಸಿಟಿವಿಯನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾರ್ ಒಳಗಡೆ ಯಾರಿದ್ರು, ಒಂದು ವೇಳೆ ಏನಾದ್ರೂ ಅಚಾನಕವಾಗಿ ಏನಾದ್ರೂ ಆಕ್ಸಿಡೆಂಟೋ ಇನ್ನೊಂದೇನೋ ಅವರು ಕಾರ್ ಡ್ರಾಫ್ಟ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳು ಆ ಸ್ಟಂಟ್ ಅಲ್ಲಿ ಏನಾದ್ರೂ ಆಗಿದ್ರೆ ದೊಡ್ಡ ಮಟ್ಟದ ಒಂದು ಅನಾಹುತ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಾನೂನಿನ ಪ್ರಕಾರ ಆ ರೀತಿಯಾದಂತಹ ಯಾವುದೇ ಕಾರ್ ಇರಲಿ, ಅದು ಲ್ಯಾಂಬೋರ್ಗಿನಿ ಆಗಿರಲಿ, ಕಾಸ್ಟ್ಲಿಯೆಸ್ಟ್ ಆಗಿರಲಿ, ಯಾವುದೇ ಇರಲಿ, ಆ ರೀತಿಯಾಗಿ ವರ್ತನೆಯನ್ನ ರಸ್ತೆಯಲ್ಲಿ ಮಾಡಬಾರದು. ಹಾಗಾಗಿ ಆ ಕಾರಿನಲ್ಲಿ ಅಂದ್ರೆ ಆ ಒಡೆತನ ರಿಕಿ ರಾಯ್ ಒಡೆತನದ ಕಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಇನ್ನೇನು ರಿಕಿ ರಾಯ್ ಸಂಬಂಧಪಟ್ಟ ಲಾಯರ್ ಕೂಡ ಅವರು ಕೂಡ ಬಂದು ಆ ಕಾರನ್ನ ಅಂದ್ರೆ ಏನದು ಫೀಸ್ ಇರುತ್ತೆ ಅದನ್ನ ಕಟ್ಟಿ ಕಾರನ್ನ ಬಿಡಿಸ್ಕೊಂಡು ಹೋಗುವಂತ ಪ್ರಕ್ರಿಯೆ ಕೂಡ ಆಗುವಂತ ಸಂಭವ ಇದೆ. ಮತ್ತೆ ಅದರ ಜೊತೆಗೆ ಈ ಕಾರಿನಲ್ಲಿ ಇದ್ದವರು ಯಾರು ಅನ್ನುವಂಥದ್ದು ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಳಗಡೆ ಇದ್ದಿದ್ದು ರಿಕಿ ರಾಯ್ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ದೃಢ ಆಗಿಲ್ಲ. ಆದ್ರೆ ಕಾರಿನ ಒಳಗಡೆ ಯಾಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋದಿಲ್ಲ, ಹಾಗಾಗಿ ಒಳಗಡೆ ಇರೋರು ಹೊರಗಡೆ ಕಾಣೋದಿಲ್ಲ. ಹಾಗಾಗಿ ಒಳಗಡೆ ಕಾಣದೇ ಇರೋದ ಕಾರಣದಿಂದಾಗಿ ರಿಕಿ ರಾಯ್ ಅನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದಾಗಲೂ ಕೂಡ ಅದರೊಳಗಡೆ ನಾನು ಇದ್ದೇನೆ ಅನ್ನುವಂತ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ತಿಳಿಸಿಲ್ಲ. ಹಾಗಾಗಿ ಸಿಸಿಟಿವಿಯನ್ನ ಆಧರಿಸಿ ಅಂದ್ರೆ ಕಾರಿನ ಚಲನವಲನಗಳನ್ನ ಸಿಸಿಟಿವಿಯಲ್ಲಿ ಆಧರಿಸಿ ಆ ಒಳಗಡೆ ಯಾರಿದ್ರು ಅನ್ನುವಂಥದ್ದನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ರೆಹಮಾನ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಬೆಂಗಳೂರಿನ ಎಂಜಿ ರೋಡ್ ಸರ್ಕಲ್ ಬಳಿಯಲ್ಲಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ, ಅದರಲ್ಲೂ ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ರಿಕಿ ರಾಯ್ ಅವರದ್ದೇ ಅಂತ ಹೇಳಿ ದಾಖಲೆಗಳ ಮೂಲಕ ಖಚಿತವಾಗ್ತಾ ಇದೆ. ದೆಹಲಿ ಮೂಲದ ವಿನೋದ್ ಕುಮಾರ್ ಅನ್ನುವರು ಕಾರನ್ನ ಖರೀದಿ ಮಾಡಿದ್ರಂತೆ. ಆದರೆ ಇದೀಗ ರಿಕಿ ರಾಯ್ ಅವರಿಗೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಕಿ ರಾಯ್ ಅವರ ಕಾರಿನ ಆರ್ಟಿಒ ರಿಪೋರ್ಟ್ಸ್ ಲಭ್ಯವಾಗಿದೆ. ಈ ಆರ್ಟಿಒ ವರದಿಯ ಪ್ರಕಾರ ಕಾರು ರಿಕಿ ರಾಯ್ ಅವರಿಗೆ ಸಂಬಂಧಪಟ್ಟದ್ದು ಅನ್ನೋದು ತಿಳಿದು ಬರ್ತಾ ಇದೆ. ರಿಕಿ ರಾಯ್ ಬಳಿಯಲ್ಲಿರುವ ಲ್ಯಾಂಬೋರ್ಗಿನಿ ಕಾರು ಸೆಕೆಂಡ್ ಹ್ಯಾಂಡ್. ಇದೇ ವರ್ಷ ಜನವರಿ 27ರಂದು ಈ ಕಾರನ್ನ ದೆಹಲಿ ಮೂಲದ ವಿನೋದ್ ಕುಮಾರ್ ಅವರಿಂದ ಖರೀದಿ ಮಾಡಿದ್ರಂತೆ ರಿಕಿ ರಾಯ್. ದೆಹಲಿ ರಿಜಿಸ್ಟ್ರೇಷನ್ನಿಂದ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ರು ರಿಕಿ ರಾಯ್. ಬೆಂಗಳೂರು ಸೌತ್ ಆರ್ಟಿಒ ಕಚೇರಿಯಲ್ಲಿ 4 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ ರಿಕಿ ರಾಯ್. ವಿನೋದ್ ಕುಮಾರ್ ಅವರಿಂದ ಖರೀದಿ ಮಾಡಿದ್ದ ಕಾರು ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ. ಹೊಸ ಕಾರಿಗೆ ಸುಮಾರು 6 ಕೋಟಿಯಷ್ಟು ಬೆಲೆ ಇದೆ. ಸದ್ಯ ರಿಕಿ ರಾಯ್ ಲ್ಯಾಂಬೋರ್ಗಿನಿ ಎಷ್ಟಕ್ಕೆ ಖರೀದಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದರೆ 4 ಲಕ್ಷ ಟ್ಯಾಕ್ಸ್ ಅಂತೂ ಕಟ್ಟಿದ್ದಾರೆ. 2015ರ ಮಾಡೆಲ್ನ ಲ್ಯಾಂಬೋರ್ಗಿನಿ ಕಾರ್ ಇದು. ಸದ್ಯ ರಿಕಿ ರಾಯ್ ಅವರಿಗೆ ನೋಟಿಸ್ ನೀಡಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೆಹಮಾನ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ದಾಖಲೆಗಳ ಪ್ರಕಾರ ರಿಕಿ ರಾಯ್ ಅವರಿಗೆ ಸಂಬಂಧಪಟ್ಟ ಕಾರ್ ಅಂತ ಗೊತ್ತಾಗಿದೆ. ಈ ನೋಟಿಸ್ ನಲ್ಲಿ ಏನ್ ಹೇಳಲಾಗಿದೆ? ಇನ್ಫ್ಯಾಕ್ಟ್ ಆ ಕಾರ್ ಡ್ರಿಫ್ಟ್ ಮಾಡಿದ್ದು ರಿಕಿ ರಾಯ್ ಅವರೇನಾ ಅನ್ನೋದ್ರ ಬಗ್ಗೆ ಏನಾದ್ರೂ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇದೆಯಾ?
ಸ್ಮಿತಾ, ರಿಕಿ ರಾಯ್ ಅವರಿಗೆ ಮಾಲೀಕತ್ವದ ಕಾರು ಅನ್ನುವುದು ಈಗಾಗಲೇ ಕೂಡ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕೂಡ ಅವರು ದೆಹಲಿ ಮೂಲದ ಕಾರನ್ನ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಗೆ ಅವರು ಬೈ ಮಾಡಿರ್ತಾರೆ. ಅಂದ್ರೆ ಸುಮಾರು 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಿ ಅವರು ದೆಹಲಿಯಿಂದ ಆರ್ಟಿಒ ಆಫೀಸ್ಗೆ ಅಂದ್ರೆ ಬೆಂಗಳೂರಿನ ಆರ್ಟಿಒ ಆಫೀಸ್ಗೂ ಕೂಡ ಅವರು ಕನ್ವರ್ಟ್ ಕೂಡ ಮಾಡಿರ್ತಾರೆ. ವಿನೋದ್ ಕುಮಾರ್ ಅನ್ನುವಂತಹ ದೆಹಲಿ ಮೂಲದವರು ಅವರಿಂದ ಕಾರನ್ನ ಅವರು ಜನವರಿ ತಿಂಗಳಲ್ಲಿ ಅವರು ಪರ್ಚೇಸ್ ಮಾಡಿದ್ದು ಕೂಡ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. ಸದ್ಯಕ್ಕೆ ಹೇಳಬೇಕಂದ್ರೆ ಕಾರ್ ಡ್ರಾಫ್ಟಿಂಗ್ ಏನ್ ಮಾಡಿದಾರೋ ಅದು ರಿಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮ್ ಆಗಿದೆ. ಬಟ್ ಒಳಗಡೆ ಅಂದ್ರೆ ಡ್ರೈವಿಂಗ್ ಸೀಟಿನಲ್ಲಿ ರಿಕಿ ರೈ ಇದ್ರು ಅಥವಾ ಇನ್ನೊಬ್ರು ಯಾರೋ ಬೇರೆಯವ್ರಿಗೆ ಯಾರಾದ್ರೂ ಕಾರ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಸಿಟಿವಿಯನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾರ್ ಒಳಗಡೆ ಯಾರಿದ್ರು, ಒಂದು ವೇಳೆ ಏನಾದ್ರೂ ಅಚಾನಕವಾಗಿ ಏನಾದ್ರೂ ಆಕ್ಸಿಡೆಂಟ್ ಇನ್ನೊಂದೇನೋ ಅವರು ಕಾರ್ ಡ್ರಾಫ್ಟ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳ ಆ ಸ್ಟಂಟ್ ಅಲ್ಲಿ ಏನಾದ್ರೂ ಆಗಿದ್ರೆ ದೊಡ್ಡ ಮಟ್ಟದ ಒಂದು ಅನಾಹುತ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಾನೂನಿನ ಪ್ರಕಾರ ಆ ರೀತಿಯಾದಂತಹ ಯಾವುದೇ ಕಾರ್ ಇರಲಿ, ಅದು ಲ್ಯಾಂಬೋರ್ಗಿನಿ ಆಗಿರಲಿ, ಕಾಸ್ಟ್ಲಿಯೆಸ್ಟ್ ಆಗಿರಲಿ, ಯಾವುದೇ ಇರಲಿ, ಆ ರೀತಿಯಾಗಿ ವರ್ತನೆಯನ್ನ ರಸ್ತೆಯಲ್ಲಿ ಮಾಡಬಾರದು. ಹಾಗಾಗಿ ಆ ಕಾರಿನಲ್ಲಿ ಅಂದ್ರೆ ಆ ಒಡೆತನ ರಿಕಿ ರೈ ಒಡೆತನದ ಕಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ, ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಇನ್ನೇನು ರಿಕಿ ರೈ ಸಂಬಂಧಪಟ್ಟ ಲಾಯರ್ ಕೂಡ ಅವರು ಕೂಡ ಬಂದು ಆ ಕಾರನ್ನ ಅಂದ್ರೆ ಏನದು ಫೀಸ್ ಇರುತ್ತೆ ಅದನ್ನು ಕಟ್ಟಿ ಕಾರನ್ನ ಬಿಡಿಸ್ಕೊಂಡು ಹೋಗುವಂತ ಪ್ರಕ್ರಿಯೆ ಕೂಡ ಆಗುವಂತ ಸಂಭವ ಇದೆ. ಮತ್ತೆ ಅದರ ಜೊತೆಗೆ ಈ ಕಾರಿನಲ್ಲಿ ಇದ್ದವರು ಯಾರು ಅನ್ನುವಂಥದ್ದು ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಳಗಡೆ ಇದ್ದಿದ್ದು ರಿಕಿ ರೈ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ದೃಢ ಆಗಿಲ್ಲ. ಆದ್ರೆ ಕಾರಿನ ಒಳಗಡೆ ಯಾಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋದಿಲ್ಲ, ಹಾಗಾಗಿ ಒಳಗಡೆ ಇರೋರು ಹೊರಗಡೆ ಕಾಣೋದಿಲ್ಲ. ಹಾಗಾಗಿ ಒಳಗಡೆ ಕಾಣದೇ ಇರೋದ ಕಾರಣದಿಂದಾಗಿ ರಿಕಿ ರೈ ಅನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದಾಗಲೂ ಕೂಡ ಅದರೊಳಗಡೆ ನಾನು ಇದ್ದೀನಿ ಅನ್ನುವಂತ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ತಿಳಿಸಿಲ್ಲ. ಹಾಗಾಗಿ ಸಿಸಿಟಿವಿಯನ್ನ ಆಧರಿಸಿ ಅಂದ್ರೆ ಕಾರಿನ ಚಲನವಲನಗಳನ್ನ ಸಿಸಿಟಿವಿಯಲ್ಲಿ ಆಧರಿಸಿ ಒಳಗಡೆ ಯಾರಿದ್ರು ಅನ್ನುವಂಥದ್ದನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ರೆಹಮಾನ್ ಮಾಹಿತಿಗಾಗಿ.